ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಇಲ್ಲಿ ಇದು ಏನಂದರೆ ಆಲೂಗಡ್ಡೆ ಸಿಪ್ಪೆ ನಾನು ಚಿಪ್ಸ್ ಮಾಡಿದ್ದೆ ಅಂತ ತೋರಿಸಿದ್ನಲ್ಲ, ಅದರದ್ದು ಸಿಪ್ಪೆನ ನಾನು ನೀರಲ್ಲಿ ಹಾಕಿ 4 ದಿನ ಆಯಿತು. ಈಗ ಇದನ್ನು ನಾನು ಗಿಡಗಳಿಗೆ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇದಕ್ಕೆ ನೀರನ್ನು ಸೇರಿಸಿದ್ದೀನಿ ನಾನು ಮತ್ತೆ ಸ್ವಲ್ಪ. ಇದು 20 ಲೀಟ್ರ್ ಬಕೆಟು, 20 ಲೀಟ್ರ್ ನೀರನ್ನು ಹಾಕಿದ್ದೀನಿ. ಈಗ ಇದು ಸ್ವಲ್ಪ ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ. ಈ ಒಂದು ಸಿಪ್ಪೆ ತುಂಬಾ ಒಳ್ಳೆಯದು ಗಿಡಗಳಿಗೆ. ಇದ್ರದ್ದು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ನಾನು. ನೀವು ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡಿ. ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಈಗ ಆದಷ್ಟು ನೀವು ಗಿಡಗಳಿಗೆ ಕೊಡಬೇಕು. ಯಾಕಂದರೆ ಬೇಸಿಗೆನಲ್ಲಿ ಏನಂದರೆ ಗಿಡಗಳಿಗೆ ಬೇರೆ ನೀವು ಫರ್ಟಿಲೈಸರ್ ಏನಾದ್ರು ಕೊಟ್ಟರೆ ಗಿಡ ಒಣಗೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಪಾಟ್ ಸೈಜನ್ನು ನೋಡಿಬಿಟ್ಟು ಕೊಡಿ. ನೋಡಿ, ನಾನು ಎಲ್ಲ ಗಿಡಗಳಿಗೂ ಸ್ವಲ್ಪ ಸ್ವಲ್ಪ ಕೊಡ್ತಾಯಿದ್ದೀನಿ. ಆದಷ್ಟು ನಿಮ್ಮ ಮನೆಯಲ್ಲಿರೋ ಹೂವಿನ ಗಿಡಗಳು, ತರಕಾರಿ ಗಿಡ, ಶೋ ಪ್ಲ್ಯಾಂಟ್ಸು, ಆಮೇಲೆ ಏನಂದರೆ ಬಳ್ಳಿ ಗಿಡಗಳಿದ್ದರೆ ಎಲ್ಲದಕ್ಕೂ ನೀವು ಈ ಒಂದು ಫರ್ಟಿಲೈಸರ್ನ ಕೊಡ್ಬೋದು. ಹಾಗೆ ಇಲ್ಲಿ ನೋಡಿ, ಒಂದು ನಿಂಬೆ ಹಣ್ಣಾಗಿದೆ, ಕೆಳಗಡೆ ಉದುರೋಗಿದೆ. ಇವಾಗ ನಿಂಬೆ ಹಣ್ಣು ಆಗಿದೆ ಒಂದಿಷ್ಟು. ನೋಡಿ, ಇಲ್ಲೊಂದಾಗಿದೆ, ಇಲ್ಲೂ ಕೂಡ ಇದೆ. ನೋಡಿ, ಮುಟ್ಟಿದ್ರೇ ಕೈಗೆ ಬರುತ್ತೆ ಅಂದರೆ ಹಣ್ಣಾಗಿದೆ ಅಂತ ಅರ್ಥ. ಇನ್ನೊಂದಿದೆ, ಇಲ್ಲಿದೆ ನೋಡಿ. ತುಂಬ ಟೈಮ್ ತೊಗೊಳುತ್ತೆ ಈ ನಿಂಬೆಹಣ್ಣು. ಕಾಯಿಯಿಂದ ಹಿಡಿದು ಹಣ್ಣಾಗೋಕ್ಕೆ ಮಿನಿಮಮ್ ಆಗಿ ಅಂದಾಜಲ್ಲಿ ಹೇಳಬೇಕು ಅಂದರೆ ಒಂದು 6 ತಿಂಗಳು ತೊಗೋಬೋದೇನೋ. ನೋಡಿ, ಮೊನ್ನೆ ಒಂದು 5-6 ತಗೊಂಡೋಗಿದ್ದೆ, ಮತ್ತು ಇವತ್ತು ಒಂದು 5 ಸಿಕ್ಕಿದೆ. ನೋಡಿ, ಇನ್ನೂ ಚಿಕ್ಕ ಚಿಕ್ಕ ಕಾಯಿಗಳಿದೆ, ಹೂ ಬರ್ತಾ ಇದೆ ಕೆಲವೊಂದರಲ್ಲಿ. ನೋಡಿ, ಇನ್ನೂ ಸಾಕಷ್ಟಿದ್ದಾವೆ. ಇವತ್ತು ಇಷ್ಟು ಹಣ್ಣಾಗಿದೆ, ಸಾಕಿಷ್ಟು. ರಸ ಕೂಡ ಅಷ್ಟೇ ತುಂಬ ಇದೆ. ನಾನು ಮನೆಯಲ್ಲಿ ನಿಂಬೆಹಣ್ಣು ತಂದಿರ್ತೀವಲ್ಲ, ಅದೇ ಬೀಜನ ನಾನು ಹಾಕಿದ್ದೆ. ಅದರಿಂದನೇ ನನಗೆ ಗಿಡ ಬೆಳೆದಿದ್ದು. ಒಂದು 5 ವರ್ಷ ಆದಮೇಲೆ ನನಗೆ ಕಾಯಿ ಕೊಡೋಕ್ಕೆ ಶುರುವಾಗಿದೆ. ಈಗ ಕಂಟಿನ್ಯೂಸ್ ಒಂದು ಸಾರಿ ಕಾಯಿ ಕೊಡೋಕ್ಕೆ ಶುರು ಮಾಡಿದ್ಮೇಲೆ ಕಂಟಿನ್ಯೂಸ್ ಆಗಿ ಕಾಯಿ ಇದೆ. ಹಾಗೆ ಇಲ್ಲಿ ನೋಡಿ, ಎಮರಲ್ ಲಿಲ್ಲೀಸ್ದು ಮೊನ್ನೆ ತೋರಿಸಿದ್ನಲ್ಲ, ಇದು ಫಸ್ಟ್ ಅರಳಿದ್ದು ಈ ಕಡೆ. ಮತ್ತು ಈಗ ಇದರಲ್ಲಿ 4 ಇದು ಮೊಗ್ಗು ಬರ್ತಾ ಇದೆ. ಇದರಲ್ಲಿ 3 ಕಡ್ಡಿ ಇದೆ. ಈಗ ಇಲ್ಲಿ ಒಂದಿದೆ, ಹಾಗೆ ಇಲ್ಲೂ ಕೂಡ ಬರ್ತಾ ಇದೆ. ನೋಡಿ, ಎಲೆಗಳನ್ನೆಲ್ಲ ತೆಗೆದುಬಿಟ್ಟು ಇದರಲ್ಲಿ ಕಸ ಏನಾದ್ರು ಬೆಳ್ಕೊಂಡಿದ್ರೆ ಅದನ್ನು ತೆಗೆದುಬಿಟ್ರಿ. ನಿಮಗೆ ರೀಪಾಟ್ ಎಲ್ಲ ಮಾಡೋಕ್ಕಾಗಿಲ್ಲ ಅಂದರೆ, ನಾನು ಹಾಗೆ ಮಾಡಿದ್ದು. ಈ ಸಾರಿ ರೀಪಾಟ್ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಈಗ ನೋಡಿ, ಇದರಲ್ಲಿ ಮೊಗ್ಗು ಬಂದಿದೆ, ಹೂ ಕೂಡ ಬಿಟ್ಟಿದೆ. ಹಾಗೆ ನಿಮ್ಗೆ ಏನಂತ ತೋರಿಸ್ತೀನಿ ನೋಡಿ. ಇದು ಮಲ್ಬೆರಿ ಗಿಡದ್ದು ಕಟ್ಟಿಂಗ್. ಇದನ್ನು ನಾನು ಕಟ್ ಮಾಡಿದ್ದೆ. ಕಟ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಸುಮಾರು ಒಂದು 15 ದಿನ ಆಗ್ತಾ ಬಂದಿರ್ಬೋದು ಅಷ್ಟೇ. ಆಗಲೇ ನೋಡಿ, ಇಲ್ಲೆಲ್ಲ ಚಿಗುರ್ಕೊಂಡಿದೆ. ಇಲ್ಲಿ ಚಿಗುರಿದೆ. ಇದೆಲ್ಲ ಕಡ್ಡಿನ ನಾನು ಅಲ್ಲೊಂದು ಇಟ್ಟಿದ್ದೆ. ಇಲ್ಲಿ ಸಣ್ಣದಾಗಿ ಚಿಗುರ್ತಾ ಇದೆ. ಇದರಲ್ಲೂ ಕೂಡ ಅಷ್ಟೇ, ನಾನು ಎಷ್ಟು ಕಡ್ಡಿ ಇಟ್ಟಿದ್ದೀನಲ್ಲ ಅದು ಎಲ್ಲ ಕಡ್ಡಿನಲ್ಲೂ ಚಿಗುರ್ಕೊಂಡಿದೆ. ಅದರಲ್ಲಿ ದಪ್ಪ ಕಡ್ಡಿ, ಈ ಥರ ಪೆನ್ಸಿಲ್ ಸೈಜ್ ಏನಿದೆಯಲ್ಲ ಆ ಕಡ್ಡಿನಲ್ಲಂತೂ ಬೇಗನೆ ಚಿಗುರ್ಕೊಂಡು ಬಂದಿದೆ. ಈ ಕಟ್ಟಿಂಗ್ ತುಂಬಾ ಬೇಗ ಬರುತ್ತೆ ಫ್ರೆಂಡ್ಸ್. ಇದು ನೋಡಿ, ಇದನ್ನೇನು ಕಟ್ ಮಾಡಿ ತೆಗ್ದಿದ್ನಲ್ಲ ಅದನ್ನು ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ, ಇದೇನು ಗಿಡ ನೋಡ್ತಾ ಇದ್ದೀರಲ್ಲ, ಈ ಗಿಡದಲ್ಲಿ ಏನಂದರೆ ಕಾಯಿ ಬಿಟ್ಟಿತ್ತು. ಈ ಪಾಟಲ್ಲಿರೋದ್ರಲ್ಲಿ ಕಾಯಿ ಬಿಟ್ಟಿರಲಿಲ್ಲ. ಅದಕ್ಕೆ ನಾನು ಇದನ್ನು ಪೂರ್ತಿ ಹಾರ್ಡ್ ಪ್ರೂನಿಂಗ್ ಮಾಡಿದ್ದೆ. ಒಂದು ಎಲೆನೂ ಬಿಟ್ಟಿರಲಿಲ್ಲ, ಆ ರೀತಿ ತೆಗೆದಿದ್ದೆ. ಈಗ ಇದರಲ್ಲಿ ನೋಡಿ, ಎಲೆ ಬಂದಿದೆ, ಕಾಯಿ ಕೂಡ ಬರ್ತಾ ಇದೆ.
ನೋಡಿ ಕಾಯಿ ಎಷ್ಟಾಗಿದೆ ಅಂತ. ಈಗ ಇಷ್ಟರಲ್ಲೇ ಕಾಯಿ ಎಷ್ಟೊಂದು ಬಂದಿದೆ ನೋಡಿ. ನೋಡಿ ಕಟಿಂಗ್ ಮಾಡಿದೆ ನಾನು, ಹಣ್ಣು ಬರ್ತಾ ಇಲ್ಲ ಅಂತ. ಈಗ ಇದರಲ್ಲಿ ಕಾಯಿ ತುಂಬ ಬಿಟ್ಟಿದೆ, ಚಿಗುರ್ಕೊತಾ ಇದೆ. ಈ ರೀತಿ ಸ್ವಲ್ಪ ಲೆಂದಿ ಆದಾಗ, ಇದರಲ್ಲಿ ಕಾಯಿ ಇತ್ತು ಹಾಗಾಗಿ ಕಟ್ ಮಾಡಲಿಲ್ಲ ನಾನು. ಈ ರೀತಿ ಲೆಂದಿ ಆದಾಗ ನೀವು ಕಟಿಂಗನ್ನು ಮಾಡಿಕೊಂಡು ಹಾಕ್ಕೋಬೋದು, ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ನೋಡಿ. ಇದರಲ್ಲಿ ಕೂಡ ಕಾಯಿ ಆಗಿದೆ. ನಿನ್ನೆ ಕೂಡ ಒಂದು ಸ್ವಲ್ಪ ತೆಗ್ದೆ ನೋಡಿ. ತುಂಬ ರುಚಿನೂ ಕೂಡ ಇದೆ ಇದು. ಇದ್ರದ್ದು ಜ್ಯೂಸು ಅದೆಲ್ಲ ಮಾಡ್ತಾರೆ. ಹಾಗೆ ಅಡೇನಿಯಂ ಗಿಡದಲ್ಲಿ ಹೂಗಳು ಆ್ಯಸ್ ಯೂಶುವಲ್ ಆಗಿ ತುಂಬ ಚೆನ್ನಾಗಿದೆ. ಹಾಗೆ ಈ ಗಿಡನ ನಾನು ಸ್ವಲ್ಪ ಪ್ರೂನಿಂಗ್ ಮಾಡಿದ್ದೆ. ಈಗ ಇದರಲ್ಲಿ ನೋಡಿ ಹೂಗಳು ತುಂಬ ಚೆನ್ನಾಗಿ ಬರ್ತಾ ಇದೆ. ಹಾಗೆ ಈ ಗಿಡದಲ್ಲಿ ಏನಂದರೆ ಒಂದು ಬೀಜ ಬಂದಿದೆ. ಈ ಬೀಜನ ಒಬ್ರಿಗೆ ಕೊಡಬೇಕು, ಹಾಗಾಗಿ ಇದನ್ನು ಬಿಟ್ಟಿದ್ದೀನಿ. ಇಲ್ಲಾಂದರೆ ಆ ಬೀಜನ ಆಗಕ್ಕೆ ಬಿಡ್ತಿರ್ಲಿಲ್ಲ ನಾನು. ಬೀಜ ಬೇಕಿತ್ತು, ಹಾಗಾಗಿ ಇದನ್ನು ಬಿಟ್ಟಿದ್ದೀನಿ. ಇನ್ನೂ ಒಂದು 10 ದಿನ ಬೇಕು ಅಂತ ಅನಿಸುತ್ತೆ ಇದು. ಹಾಗೆ ಮಾವಿನಕಾಯಿ ಗಿಡದಲ್ಲಿ ನೋಡಿ, ಇದರಲ್ಲಿ ಏನಂದರೆ ಎಲ್ಲ ಕಾಯಿನೂ ಉದುರೋಯ್ತು. ಚಿಕ್ಕದಿದ್ದಾಗಲೇ ಉದುರೋಗಿದೆ. ಫಸ್ಟ್ ವರ್ಷ ಅಲ್ಲ, ಹಾಗಾಗಿ ಇದು ಉದುರೋಗಿರ್ಬೋದು. ಯಾಕಂದರೆ ಫಸ್ಟ್ ಟೈಮ್ ಬಿಟ್ಟಾಗ ಉದುರೋಗುತ್ತೆ ಅಂತ ಹೇಳ್ತಾರೆ. ಬಟ್ ಇದರಲ್ಲಿ ಇನ್ನೂ ಒಂದು 3 ಕಾಯಿ ಇದೆ, ಬಟ್ ಇದು ಉದುರುತ್ತೆ ಇದು. ಯಾಕೆಂದರೆ ಇದು ಸ್ವಲ್ಪ ಬಾಡ್ದಂಗಾಗಿದೆ. ಇನ್ನು ಇದೆರಡು ಚೆನ್ನಾಗಿದೆ, ನೋಡಬೇಕು ಅದೇನಾಗುತ್ತೆ ಅಂತ. ಯಾಕಂದರೆ ಫಸ್ಟ್ ಟೈಮ್ ನಾವು ಇದರಲ್ಲಿ ಕಾಯಿ ಬಿಟ್ಟರೆ ಗಿಡನೂ ಚೆನ್ನಾಗಿ ಬರಲ್ಲ ಅಂತಾರೆ. ನಾನು ಆದರೂ ಕೂಡ ಒಂದು ಚಾನ್ಸ್ ನೋಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಟ್ ಇದರಲ್ಲಿ ಕಾಯಿ ಎಲ್ಲ ಉದುರೋಯ್ತು, ತೊಂದರೆ ಇಲ್ಲ. ಗಿಡ ಚೆನ್ನಾಗಿರುತ್ತೆ ಸಾಕು. ಗಿಡ ಚೆನ್ನಾಗಿದ್ದರೆ ನೆಕ್ಸ್ಟ್ ಇಯರ್ ಮತ್ತೆ ಕಾಯಿ ಬಿಡುತ್ತೆ ನೋಡಿ. ಅಂಜೂರ ರೆಡಿ ಆಗ್ತಾ ಇದೆ, ಇನ್ನೊಂದು ವಾರದಲ್ಲಿ ರೆಡಿ ಆಗುತ್ತೆ. ನನ್ನ ಟೆರೆಸ್ ಗಾರ್ಡನ್ ಅಪ್ಡೇಟ್ ಇಷ್ಟಿದೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.